ದೇವಸ್ಥಾನಗಳು ಧಾರ್ಮಿಕ ಕೇಂದ್ರಗಳಾಗಿ, ಶೈಕ್ಷಣಿಕ ಕೇಂದ್ರಗಳಾಗಿ, ಸಮಾಜವನ್ನು ಸನ್ಮಾರ್ಗದತ್ತ ನಡೆಸುವಂಥ ಕೇಂದ್ರಗಳಾಗಿ ಪ್ರಾಚೀನ ಕಾಲದಿಂದಲೂ ಇಲ್ಲಿವರೆಗೂ ಸೇವೆಯನ್ನು, ಜನಸೇವೆಯನ್ನು ಮಾಡ್ಕೊಳ್ತಾ ಬರ್ತಾ ಇದೆ. ಬೆಂಗಳೂರು ನಗರ ಜಿಲ್ಲೆ ಯಲಹಂಕ ತಾಲೂಕಿನ ಚೌಡೇಶ್ವರಿ ದೇವಸ್ಥಾನ ಇದು ತೊಗಟವೀರ ಕ್ಷತ್ರಿಯರ ಮನೆ ದೇವರಾಗಿ, ನೇಕಾರರ ಈ ಸಮಾಜದ ಸಾವಿರಾರು ಕುಟುಂಬಗಳ ಆಶ್ರಯ ತಾಣವಾಗಿ ದೇವಸ್ಥಾನ ಪ್ರಸಿದ್ಧಿಗೆ ಬಂದಿರತಕ್ಕಂಥದ್ದು. 49ನೇ ವರ್ಷದ ಜಯಂತ್ಯೋತ್ಸವನ ಇಲ್ಲಿ ಆಚರಿಸ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥ ಪೂಜಾ ಕಾರ್ಯಗಳು ಸಂಜೆ 10 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಇವತ್ತಿನ ಜಯಂತ್ಯೋತ್ಸವ ಪ್ರಯುಕ್ತ ಏರ್ಪಾಡು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಕೊನೆ ಆಗ್ತಕ್ಕಂಥದ್ದು. ಸುಮಾರು 10ರಿಂದ 12,000 15,000ವರೆಗೂ ಜನರಿಗೆ ಅನ್ನದಾಸೋಹ ಮಾಡ್ತಕ್ಕಂಥ ದಾನಗಳಲ್ಲಿ ಶ್ರೇಷ್ಠವಾದದ್ದು ವಿದ್ಯಾದಾನ, ಆಮೇಲೆ ಅನ್ನದಾನ ಅಂತ ಹೇಳ್ತಾರೆ. ಅದೇ ರೀತಿ ಬರ್ತಕ್ಕಂಥ ಎಲ್ಲ ಭಕ್ತರು ಸಂತೃಪ್ತಿಯಿಂದ ದೇವ್ರಿಗೆ ನಮಿಸಿ ಅವರು ಭೋಜನ ಮಾಡ್ಕೊಂಡು ಹೋಗಬೇಕು, ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು ಅಂತ ಹೇಳಿ ವ್ಯವಸ್ಥೆ ಆಗಿರ್ತಕ್ಕಂಥದ್ದು. ಚೌಡೇಶ್ವರಿ ದೇವಸ್ಥಾನ ಯಲಹಂಕ ಅಮ್ಮನವರ ಆಷಾಢ ಮಾಸದ ಪೂಜಾ ಕಾರ್ಯಕ್ರಮಗಳು ಜೊತೆಗೆ ಇವತ್ತು ಆಗಸ್ಟ್ 12ನೇ ತಾರೀಕು ಚೌಡೇಶ್ವರಿ ದೇವಿ ಅಮ್ಮನವರ ಜಯಂತ್ಯೋತ್ಸವ ನಡೀತಾ ಇದೆ. ಯಾವ ರೀತಿ ಜಯಂತ್ಯೋತ್ಸವ ಕಾರ್ಯಕ್ರಮಗಳನ್ನು ಟ್ರಸ್ಟ್ ವತಿಯಿಂದ ಜನಾಂಗದವರು ಹಿರಿಯರು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹಿರಿಯರೇ ಕೇಳೋಣ. ಸರ್ ನಮಸ್ಕಾರ. ಜಯಂತ್ಯೋತ್ಸವ ಇವತ್ತು, ಕಳೆದ ಸಲ ದೀಪೋತ್ಸವದಲ್ಲೂ ಭಾಗಿಯಾಗಿದ್ವಿ. ಇವತ್ತು ಏನು ವಿಶೇಷ ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಗಳು ನಡೀತಾ ಇದೆ? ಸರ್, ಪ್ರತಿ ವರ್ಷ ಆಷಾಢ ಮಾಸ ಅಮಾವಾಸ್ಯೆ ದಿವಸ ಇದು ಭೀಮನ ಅಮಾವಾಸ್ಯೆ ಅಂತಾರೆ, ನಮ್ಮ ತಾಯಿ ಚೌಡೇಶ್ವರಿ ದೇವಿ ಅಮ್ಮನವರು ಹುಟ್ಟಿದ ಹಬ್ಬ ಅಂತ ಮಾಡ್ತಾಯಿದ್ವಿ. ಇವತ್ತು ಕೇಳಬೇಕಾದ್ರೆ 49ನೇ ವರ್ಷ ನಾವು ಮಾಡ್ತಾ ಇರೋದು. ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊತ ಬರ್ತೀವಿ. ಬೆಳಗ್ಗೆ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ ಇರುತ್ತೆ, ತದನಂತರ ಅಲಂಕಾರಗಳಿರುತ್ತೆ. ಹೆಣ್ಮಕ್ಕಳು ಸುಮಾರು ಜನ ಲಲಿತಾ ಸಹಸ್ರನಾಮ ಮಾಡಿದ್ದಾರೆ. ಅಮ್ಮನವರ ಊರು ಮೆರವಣಿಗೆ ಆಗುತ್ತೆ. ಮೆರವಣಿಗೆ ಆದಮೇಲೆ ಆ ತಾಯಿನ ಚೌಡೇಶ್ವರಿ ಕಲ್ಯಾಣ ಮಂಟಪ ತಲುಪಿದ ತಕ್ಷಣ ಅಲ್ಲಿಂದ ಮಧ್ಯಾಹ್ನ 12 ಗಂಟೆಯಿಂದ ಅನ್ನದಾಸೋಹ ನಡೀತಾಯಿದೆ. ಅದು ಅನ್ನದಾನ ನಾವು ಪ್ಲೇಟಲ್ಲಿ ಕೊಟ್ಟು ಮಾಡಲ್ಲ, ಟೇಬಲ್ ಹಾಕಿ ಬಡಿಸ್ತೀವಿ. ಭರ್ಜನೆ ಊಟ, ಮದುವೆ ಊಟ ಥರ ಅಮ್ಮನವರು ಲಕ್ಷಣವಾಗಿ ಊಟ ಮಾಡ್ತೀವಿ. ಅದು ವರ್ಷ ಹೇಳಬೇಕಾದ್ರೆ 12,000ದಿಂದ 14,000 ಜನ ಊಟ ಮಾಡ್ತಾರೆ. ಅದೊಂದು ಆ ತಾಯಿ ಪ್ರೇರಣೆ ನಡೀತಾ ಇದೆ. ನಮಗೆ ಆ ತಾಯಿಯಿಂದ ಒಳ್ಳೆಯದಾಗ್ತಾಯಿದೆ. ಅದಾದಮೇಲೆ ಸಾಯಂಕಾಲ 6ರಿಂದ ರಾತ್ರಿ 10 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮ, ಮಕ್ಕಳು ಡ್ಯಾನ್ಸ್ ಪ್ರೋಗ್ರಾಮು, ಪ್ರತಿಭಾ ಪುರಸ್ಕಾರ ಇದೆಲ್ಲ ಹಮ್ಮಿಕೊಂಡಿದ್ದೀವಿ. ಇದು ವರ್ಷ ನಡ್ಕೊಂಡು ಬರ್ತಾ ಇದೆ. ತಾವು 2-3 ಪ್ರೋಗ್ರಾಮ್ ಬಂದಿದ್ದೀರಾ, ನೋಡಿದ್ದೀರಾ? ಸರ್, ರಕ್ತದಾನ ಮತ್ತು ಆರೋಗ್ಯ ಶಿಬಿರ ಉದ್ದೇಶ ಏನು? ಇದು ಅಮ್ಮನವ್ರದ್ದು ಪ್ರತಿಯೊಂದು ವರ್ಷ 49ನೇ ವರ್ಷದ್ದು ಅಮ್ಮನವರು ಹುಟ್ಟಿದ್ದು ದಿನ. ಇವತ್ತು ಅಮಾವಾಸ್ಯೆ ದಿನ. ಅದರಲ್ಲಿ ಒಂದು 12,000 13,000 ಜನಕ್ಕೂ ಊಟ ಅಂದರೆ ಟೇಬಲ್ ಮೇಲೆ ಎಲೆ ಹಾಕಿ, ಅಡಿಕೆ ಎಲೆ ಹಾಕಿ, ಎಲ್ಲ ಮಾಮೂಲು ಬಾಳೆ ಎಲೆ ಹಾಕಿ ಊಟ ಬಡಿಸ್ತೀವಿ. ಆಮೇಲೆ ಈ ರಕ್ತದಾನ ಶಿಬಿರ ಅದು ಒಂದು ಮಾಡ್ತೀವಿ. ಅದೊಂದು ರಕ್ತದಾನ ಆದಮೇಲೆ 100 ಯೂನಿಟ್ಗಳು ಜನ ಸಂಗ್ರಹಣ ಮಾಡ್ತೀವಿ. ವರ್ಷನೂ ಪ್ರತಿಯೊಂದು ವರ್ಷ ನಡ್ತೈತೆ. ಲೈನ್ಸ್ ಕಂಪನಿಯಿಂದ ಬರುತ್ತೆ. ಭಕ್ತರಾಗಿ ಏನು ಹೇಳ್ತೀರಾ ಸರ್? ಈಗ ಈ ಚೌಡೇಶ್ವರಿ ಜಯಂತಿ ಅಮ್ಮವಾರ ಮಹೋತ್ಸವಕ್ಕೆ ಪ್ರತಿ ವರ್ಷವೂ ಮಾಡ್ತಾರೆ ಆಷಾಢ ಮಾಸದಲ್ಲಿ. ಈ ವರ್ಷವೂ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ದೇವಿ ಸ್ವಾಮಿ ದರ್ಶನ ಮಾಡಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಊಟ ಮಾಡಿಕೊಂಡು ಪ್ರಸಾದ ಇರುತ್ತೆ, ವಿನಿಯೋಗ ಎಲ್ಲ ಇರುತ್ತೆ. ಸ್ವಾಮಿವಾರಿಗೆ ಅಭಿಷೇಕ ಪ್ರತಿಯೊಂದು ನಡೀತಾ ಇರುತ್ತೆ ವರ್ಷಂದು. ನಾನು ಭಕ್ತನಾಗಿ ಹೇಳೋದಂದರೆ ಈ ಚೌಡೇಶ್ವರಿ ಈ ವಾರ್ಡ್ನಲ್ಲಿ ನಮ್ಮ ತಾಯಿ ಇರೋರು ತುಂಬ ಒಳ್ಳೆಯದಕ್ಕೆ ನಮ್ಮ ಎಲ್ಲ ಅನುಕೂಲ ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಯಲಹಂಕದಲ್ಲಿ ಭಾಳ ಪ್ರಮುಖವಾದಂಥ ದೇವರಲ್ಲಿ ಚೌಡೇಶ್ವರಿ ತಾಯಿ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಶಕ್ತಿ ದೇವತೆ. ಪ್ರತಿ ವರ್ಷದ ರೀತಿಯಲ್ಲಿ ಈ ವರ್ಷ ಕೂಡ ನಮ್ಮ ನೇಕಾರ ಬಂಧುಗಳು ಮತ್ತು ಎಲ್ಲರೂ ಸೇರಿ ತಾಯಿಯ ಜಯಂತ್ಯೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಸಾವಿರಾರು ಜನ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಅದಾದಮೇಲೆ ಬಂದಂಥ ಎಲ್ಲ ಭಕ್ತಾದಿಗಳು ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸಂಜೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಂದರೆ ಪೂರ್ತಿ ದಿನ ಕಾರ್ಯ ಚಟುವಟಿಕೆಗಳಿಂದ ಈ ತಾಯಿಯ ಸೇವೆಯನ್ನು ಮಾಡ್ತಕ್ಕಂಥ ಒಂದು ಅವಕಾಶವನ್ನು ಬಹಳ ವರ್ಷಗಳಿಂದ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಶಕ್ತಿ ದೇವತೆ ನಮ್ಮ ಯಲಹಂಕ ಕ್ಷೇತ್ರದ ಸಮಸ್ತ ಜನತೆಗೆ ಒಳ್ಳೇದು ಮಾಡಲಿ, ಅವರ ಎಲ್ಲ ಅಭಿಷ್ಟಗಳನ್ನು ನೆರವೇರಿಸಲಿ ಅಂತೇಳಿ ತಾಯಿಯಲ್ಲಿ ಪೂಜೆಯನ್ನು ಮಾಡಿದ್ದೀನಿ. ನಾನು ಪ್ರತಿ ಕಾರ್ಯಕ್ರಮಕ್ಕೂ ಕೂಡ ದೇವಸ್ಥಾನದ ಎಲ್ಲ ಕಾರ್ಯಕ್ರಮ ಕೂಡ ಬಂದು ನಾನು ಶಾಸಕನ ಆದಾಗಿಂದ ಕೂಡ 18 ವರ್ಷದಿಂದ ಕೂಡ ಎಲ್ಲ ಕಾರ್ಯಕ್ರಮಗಳು ತಪ್ಪದೆ ಬಂದು ಭಾಗವಹಿಸ್ತಾ ಇದ್ದೀನಿ.
ಭಾಳ ಶಕ್ತಿಯುತವಾದಂಥ ತಾಯಿ ಚೌಡೇಶ್ವರಿ. ಸಮಸ್ತ ಯಲಹಂಕ ಜನತೆಗೆ ಒಳ್ಳೇದು ಮಾಡಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ಅಲ್ಲಿ ಭಾಗಿಯಾಗಿದ್ದೀರಿ. ಇಂದು ಮೊದಲನೇದಾಗಿ ಶ್ರೀ ಶ್ರೀ ಚೌಡೇಶ್ವರಿ ದೇವಿಯ ಜಯಂತಿಯ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅದರಂತೆ ಬೆಂಗಳೂರು ಯಲಹಂಕ ನಗರದಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಜಯಂತಿಯನ್ನು ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಅನ್ನದಾನವನ್ನು ಅದರ ಜೊತೆಗೆ ಸುಮಾರು 15ರಿಂದ 20 ಸಾವಿರ ಜನಕ್ಕೆ ಒಂದು ಅನ್ನದಾನವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಶ್ರೀ ಚೌಡೇಶ್ವರಿ ದೇವಿಯ ಟ್ರಸ್ಟಿನ ಎಲ್ಲ ಅಧ್ಯಕ್ಷರಿಗೂ ಪದಾಧಿಕಾರಿಗಳು ನಾನು ಮೊದಲನೇದಾಗಿ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ವರ್ಷ ಮಾಡ್ಬೋದು, ಆದರೆ ಸತತವಾಗಿ ಸುಮಾರು 49-50 ವರ್ಷಗಳಿಂದ ಸತತವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ವಿಜೃಂಭಣೆಯಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಅದು ಅಷ್ಟು ಸುಲಭದ ಕೆಲಸ ಇಲ್ಲ. ಅದು ಅಷ್ಟೊಂದು ಆ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದಾರೆ. ನಮ್ಮ ಚೌಡೇಶ್ವರಿ ದೇವಸ್ಥಾನ ಇಲ್ಲಿ ಸ್ಥಾಪನೆ ಆಗಿ 40 ವರ್ಷ ಆಗಿದೆ. 40 ವರ್ಷದಿಂದ ನಮ್ಮ ಜನಾಂಗದ ಕುಲಬಾಂಧವರೆಲ್ಲ ಸೇರಿ ತುಂಬಾ ಅಚ್ಚುಕಟ್ಟಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಚೆನ್ನಾಗಿದೆ. ದೇವ್ರ ಮಹಿಮೆನೂ ತುಂಬಾ ಇದೆ ಇಲ್ಲಿ. ಒಂದ್ಸರಿ ಬಂದು ಯಾರನ್ನ ಕೇಳ್ಕೊಂಡಿದ್ದು ಅದು ನೆರವೇರುತ್ತೆ ಅಂತ ದೂರದಿಂದ ಬಂದು ತಾಯಿನ ಬೇಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ತಾಯಿನೂ ಎಲ್ಲಾರನ್ನು ಕಾಪಾಡ್ತಿದ್ದಾರೆ. ಚೌಡೇಶ್ವರಿ ತಾಯಿ ಈ ದೇವಸ್ಥಾನ ಇವತ್ತು 40ನೇ ಜಯಂತ್ಯೋತ್ಸವ ಮಾಡ್ತಿದ್ದಾರೆ. ಜಯಂತ್ಯೋತ್ಸವ ಪ್ರತಿ ವರ್ಷ ನಮ್ಮ ಕುಲಬಾಂಧವರೆಲ್ಲ ಸೇರಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ. ಇದು ಒಂದು ನಮ್ಮ ಊರಹಬ್ಬ ತರ ಆಚರಿಸ್ತಾರೆ. ಈಗ ಎಲ್ಲಾರ್ಗೂ ಊಟದ ವ್ಯವಸ್ಥೆ ಇರುತ್ತೆ. ಮತ್ತೆ ಈ ಸಂಜೆ ಈವ್ನಿಂಗು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಮತ್ತೆ ಓದೋ ಹುಡುಗರಿಗೆ ಪ್ರೋತ್ಸಾಹ ಧನ ಕೊಡೋದು, ಪ್ರತಿಭಾ ಪುರಸ್ಕಾರ, ಇವನ್ನೆಲ್ಲ ನಮ್ಮ ದೇವಸ್ಥಾನ ಸಂಘದ ಪರವಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ. ಇದು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಆ ತಾಯಿನೂ ಅಷ್ಟೇ ನಮ್ಗೆಲ್ಲ ಅಷ್ಟೊಂದು ಶಕ್ತಿ ಕೊಟ್ಟು ಕಾಪಾಡ್ತಿದ್ದಾರೆ, ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಿದ್ದಾರೆ. ತಾಯಿಯ ಮಹಿಮೆ ತುಂಬಾ ಇದೆ. ಯಲಹಂಕ ಭಾಗದಲ್ಲಿ ಚೌಡೇಶ್ವರಿ ವಾರ್ಡಲ್ಲಿ ಮುಖ್ಯವಾಗಿ ಈ ತುಂಬಾ ಜನ ಆಂಧ್ರ ಜನಾಂಗ ಇರೋದ್ರಿಂದ ಹೌದು. ಕೇವಲ 40 ಜನ ಮಾತ್ರ SIR ಪ್ರಕ್ರಿಯೆಗೆ ಫಾರ್ಮ್ ನ ಫಿಲ್ ಅಪ್ ಮಾಡಿದ್ದಾರೆ. 60% ಜನ ಆಂಧ್ರದಲ್ಲೇ ಓಟ್ ಉಳಿಸ್ಕೊಂಡಿದ್ದಾರೆ ಅಂತ ದೊಡ್ಡ ಆರೋಪ ಯಾವುದು ಚೌಡೇಶ್ವರಿ ವಾರ್ಡ್ ಬಗ್ಗೆ. ಈ ಅಂದ್ರೆ ಇಲ್ಲಿದ್ದು ಅನ್ನ ಬೇಕು, ನೆಲ ಬೇಕು, ಕೆಲಸ ಬೇಕು, ಸಂಪಾದನೆ ಬೇಕು, ಓಟ್ ಮಾತ್ರ ಆಂಧ್ರಕ್ಕ. ಅದು ಆತರ ಅಲ್ಲ. ಓಟ್ ಮಾತ್ರ ಅಂದ್ರೆ ಇಷ್ಟು ವರ್ಷ ಆಗ್ತಾ ಇದ್ರು, ಅಲ್ಲಿ ಇದ್ರು, ಇಲ್ಲೂ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಅವರು ಪೂರ್ವಿಕರದ್ದು ಆಸ್ತಿ, ಮನೆ, ಮಠ ಎಲ್ಲ ಇದೆ. ಅದರಿಂದ ಈಗೂನು ನಾವು ಕನ್ವಿನ್ಸ್ ಮಾಡಿದೀವಿ ಆದಷ್ಟು ಅವ್ರಿಗೆ. ಇಲ್ಲಿ ಮನೆಯಲ್ಲಿ 4 ಜನ ಇಲ್ದ್ರೆ 6 ಜನ ಇದ್ರೆ ದೊಡ್ಡವ್ರದ್ದು ಇಬ್ಬರದ್ದು ಅಲ್ಲಿ ಇಟ್ಕೊಂಡು 4 ಜನದ್ದು ಇಲ್ಲಿ ಹಾಕಿ ಅಂತ ಅದ್ರ ಕನ್ವಿನ್ಸ್ ಆಗಿದ್ದಾರೆ. ಎಲ್ಲಾರು ಅದೇ ರೀತಿ ಮಾಡಿದ್ದಾರೆ. ಈಗ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಈಗ 10 ದಿನ ನಮ್ಗೆ ಟೈಮ್ ಕೊಟ್ಟಿದ್ದಾರಲ್ಲ, ಅದರಿಂದ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಇನ್ನ ಒಂದು 60% ಆಗುತ್ತೆ, ಆಗಿದೆ. ಆಗ್ತಾ ಇರೋದ್ರಿಂದ ಈ ಸಲ ನಿಮಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗಲ್ವಾ? ಇಲ್ಲ ಸರ್, ಹಿನ್ನಡೆ ಆಗೋದಿಲ್ಲ. ಯಾಕಂದ್ರೆ ಓಟು ಎಷ್ಟು ಕಮ್ಮಿ ಆಗಿದೆಯೋ ನಮ್ಗೆ ಲೀಡಿಂಗ್ ಅಲ್ಲೂ ಮತ್ತೆ ಅಷ್ಟು ಬಂದೇ ಬರುತ್ತಲ್ವಾ. ಹೆಂಗ್ ಕಮ್ಮಿ ಆಗುತ್ತೆ ಹೇಳಿ? 60 ಜನ ವೋಟರ್ಸ್ ಇಲ್ಲ ಈಗ. 60 ಜನ ಇಲ್ಲ, ಒಂದ್ 40 ಜನ ಇದ್ದಾರೆ. 40ರಲ್ಲಿ 20 ಜನ 30 ಜನ ನಮ್ಗೆ ಹಾಕುದ್ರುನು ಅದು ಇನ್ನು ಇದೆ ಲೀಡಿಂಗೇ ಅಲ್ವಾ. ನಮ್ ಮಾಡಿಸ್ಕೊಬೇಕಲ್ವಾ? ಹೌದು, ಮಾಡಿಸ್ಕೋಬೇಕು. ನಾವು ಅದನ್ನೇ ಹೇಳ್ತಾನೆ ಇದ್ದೀವಿ, ಎಲ್ಲಾರ್ಗು ಜನಕ್ಕೆ ಹೇಳ್ತಾ ಇದ್ದೀವಿ, ಕನ್ವಿನ್ಸ್ ಮಾಡ್ತಾ ಇದ್ದೀವಿ. ನೀವು ಅಲ್ಲೂ ಇಟ್ಕೋಬೇಕು ಅಂದ್ರೆ ಇಲ್ಲಿ ದುಡಿಮೆ ಮಾಡಿ, ಇಲ್ಲಿ ಸಂಪಾದನೆ ಮಾಡ್ಕೊಂಡು ಇಲ್ಲಿ ಜೀವನ ಮಾಡ್ತಿದ್ದೀರಾ, ದಯವಿಟ್ಟು ಇಲ್ಲೂ ಓಟ್ ಇಟ್ಕೊಳ್ಳಿ ಅಂತಾನೆ ಹೇಳ್ತಾ ಇದ್ದೀವಿ. ಅದಕ್ಕೂ ಅವ್ರು ಸ್ಪಂದಿಸ್ತಾ ಇದ್ದಾರೆ. ಹೌದು ಮೇಡಮ್, ಅದು ನೀವ್ ಹೇಳೋದು ಕರೆಕ್ಟೇ ಅಂತ ಹೇಳಿ. ದೊಡ್ಡೋರ್ದು ಮಾತ್ರ ಅಲ್ಲಿ ಯಾರ ಹೆಸರಲ್ಲಿ ಅಲ್ಲಿ ಜಮೀನು ಮನೆ ಇರುತ್ತೋ ಅವ್ರದ್ದು ಮಾತ್ರ ಆಂಧ್ರದಲ್ಲಿ ಇಟ್ಕೊಂಡು
ಮಿಕ್ದವ್ರದ್ದು ಇಲ್ಲೇ ಮಾಡಿಸ್ತೀವಿ ಅಂತ ಮಾಡಿಸ್ತಿದ್ದಾರೆ. ಯಾಕಂದರೆ ರಕ್ತದಾನ ಮಾಡೋದ್ರಿಂದ ಯಾವುದೋ ಎಮರ್ಜೆನ್ಸಿ ಇರೋರಿಗೆ ಉಪಯೋಗ ಆಗಲಿ ಅಂತ ನಾವು ರಕ್ತದಾನ ಮಾಡ್ತೀವಿ. ಯಾಕಂದರೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗಾರು ಆಕ್ಸಿಡೆಂಟ್ ಆದಾಗ ಏನಾಗುತ್ತೆ ಅಂದರೆ ಈ ಬ್ಲಡ್ ಬೇಕು ಅಂತಾರೆ. ಇಂಥ ಟ್ರಸ್ಟ್ಗಳ ಕಡೆಯಿಂದ ಅವ್ರಿಗೆ ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ರಕ್ತದಾನ. ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಚೌಡೇಶ್ವರಿ ದೇವಿ ಜಯಂತಿ ಉತ್ಸವದ ಅಂಗವಾಗಿ ಈ ಯಲಹಂಕದಲ್ಲಿ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಏರ್ಪಾಡು ಮಾಡಿರುವ ಅನ್ನದಾನ ಮತ್ತು ರಕ್ತದಾನ ಮತ್ತು ವಿದ್ಯಾದಾನವನ್ನು ಏರ್ಪಡಿಸಲಾಗಿದೆ. ಇದರ ಪರವಾಗಿ ಇವತ್ತು ರಕ್ತದಾನವನ್ನು ಮಾಡಿದ್ದೇವೆ. ಈ ರಕ್ತದಾನ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಆಪತ್ಕಾಲದಲ್ಲಿ ಎಲ್ಲೆಲ್ಲಿಂದನೋ ರಕ್ತ ಸಿಗದೇ ಇರೋ ಟೈಮಲ್ಲಿ ಇಂಥ ಲಯನ್ ಕ್ಲಬ್ ಅಂತ ಸಂಸ್ಥೆಯಿಂದ ರಕ್ತವನ್ನು ಪಡ್ಕೋಬೋದು. ಸೊ ಇದು ಉಪಯೋಗ ಆಗುತ್ತೆ. ಎಲ್ಲರೂ ರಕ್ತದಾನ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಸೊ ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ಇದೇ ಥರ ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ. ಸೊ ಇಲ್ಲಿ ಆ ಚೌಡೇಶ್ವರಿ ತಾಯಿ ಅನುಗ್ರಹದಿಂದ ಎಲ್ಲರೂ ಸುಖಶಾಂತಿಯಿಂದ ಇರಬೇಕು ಅಂತ ಕೇಳ್ಕೊತಾ ನಿಮ್ಮ ಹೆಸರು? ನನ್ನ ಹೆಸರು ಸೋಮಶೇಖರ್ ಅಂತ, ಇಲ್ಲೇ ಯಲಹಂಕ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವಜ್ಞೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಹರಣಾಂ ಅಗ್ನಿಕೇಶ್ವಕರಟಂ ಡಮರ್ಕಂ ತ್ರಿಶೂಲಂ ಖಡ್ಗಸ್ಥಂ ಕಪಾಲಂ ಅನಲನಯನ ನಾಗಮಾಸನಂ ಪದ್ಮಪೀಠಂ ಅಖಿಲಭುವನ ಮಾತಾ ಚೌಡಿಕಾ ದೇವಿ ರೂಪಂ ಶ್ರೀ ಮಹಾಚೌಡೇಶ್ವರಿ ದೇವತಾಭ್ಯೋ ನಮಃ. ಇವತ್ತು ಏನು ಅಂತಂದರೆ ಶ್ರೀ ಚೌಡೇಶ್ವರಿ ಜಯಂತಿ ಅಂತ, ಅಮ್ಮನವರ ಹುಟ್ಟದ ಹಬ್ಬ ಅಂತ. ಇವತ್ತಿನ ದಿನ ಪ್ರತಿ ವರ್ಷದಂತೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ದ್ರವ್ಯಾಭಿಷೇಕ ಎಲ್ಲವನ್ನು ನೆರವೇರಿಸಿ ಅಮ್ಮನವರು ಉತ್ಸವಿಗ್ರಹ ಎಲ್ಲ ರಾಜಬೀದಿಯಂತೆ ಚೌಡೇಶ್ವರಿ ಲೇಔಟು, ಕಾಮಾಕ್ಷಮ್ಮ ಲೇಔಟು ಎಲ್ಲ ಲೇಔಟನ್ನು ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಚೌಟ್ರಿ ಸೇರಿದೆ. ಹಾಗೆ ಇಲ್ಲಿ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಆಯಿತು. ಹಾಗೆ ಇವತ್ತಿನ ಮಧ್ಯಾಹ್ನದ ಅಲ್ಲಿ ಶ್ರೀ ಚೌಡೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅನ್ನದಾನ ಎಲ್ಲ ಇರುತ್ತೆ. ಹಾಗೆ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಇರುತ್ತದೆ. ಭಕ್ತಾದಿಗಳು ಸೇರಿ ದೇವರನ್ನು ಆಶೀರ್ವಾದ ಪಡೆದು ಎಲ್ಲ ದೇವರ ಅನುಗ್ರಹದಿಂದ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲನೂ ಪಡೆದು ಸುಖ ಸಂತೋಷದಿಂದ ನೆಮ್ಮದಿಯಿಂದ ಇರಬೇಕು ಅಂತ ಆ ದೇವರ ಆಶೀರ್ವಾದದಿಂದ ಎಲ್ಲರೂ ಚೆನ್ನಾಗಿರಲಿ ಅಂತ ಕೋರುತ್ತೇವೆ. ನಮ್ಮ ಹೆಸರು ಮಂಜುನಾಥ್ ದೀಕ್ಷಿತ್ ಅಂತ, ಚೌಡೇಶ್ವರಿ ದೇವಸ್ಥಾನ ಪ್ರಧಾನ ಅರ್ಚಕರು. ದೇವಸ್ಥಾನಕ್ಕೆ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋ ಸಲುವಾಗಿ ಅಥವಾ ಮನಃಶಾಂತಿಗಾಗಿ, ಶ್ರದ್ಧೆಗಾಗಿ ಭಕ್ತಿಯಿಂದ ಬಂದು ತನ್ನ ಭಕ್ತಿಯನ್ನು ದೇವರ ಮುಂದೆ ಇಟ್ಟು ಆಶೀರ್ವಾದ ಮಾಡ್ತಕ್ಕಂಥ, ಆಶೀರ್ವಾದ ಪಡ್ಕೊಳ್ತಕ್ಕಂಥ ಪ್ರಕ್ರಿಯೆ ಭಕ್ತ ಮತ್ತು ದೇವರ ನಡುವೆ ಇರತಕ್ಕಂಥ ಸಂಬಂಧ. ದಿನೇ ವರ್ಷದಿಂದ ವರ್ಷಕ್ಕೆ ಒಳ್ಳೆ ಕೆಲಸಗಳು ಆಗ್ತಾ ಇದೆ ಚೌಡೇಶ್ವರಿ ದೇವಸ್ಥಾನದಲ್ಲಿ. ಮುಂದಿನ ದಿನಗಳಲ್ಲೂ ಒಳ್ಳೆಯದಾಗಲಿ, ನಾಡಿಗೆ ದೇಶಕ್ಕೆ ಸನ್ಮಾರ್ಗ ಆಗಲಿ, ಒಳ್ಳೆ ಮಳೆ ಬೆಳೆ ಆಗಲಿ ಅಂತ ನಮ್ಮ ಆಶಯನೂ ಸಹ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ಯಲಹಂಕ.